ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬ್ರಿಂಜಾಲ್ ಮಸಾಲ ರೆಸಿಪಿ ಎಣ್ಣೆ ಬದನೆಕಾಯಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಕಾಂಬಿನೇಷನ್ ಬಂದಿದ್ದಕ್ಕೆ ರೈಸ್, ಇಡ್ಲಿ, ದೋಸೆ, ಪೂರಿ, ಚಪಾತಿ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ಹೇಗೆ ಮಾಡೋದು ನೋಡ್ಕೊಂಬರೋಣ. ಇದು ಇಂಗ್ರೀಡಿಯೆಂಟ್ಸ್ ಬಂದು ಅರ್ಧ kg ಅಷ್ಟು ನಾನು ಬದನೆಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು 4 ಈರುಳ್ಳಿ, 3 ಟೊಮೆಟೊ, ಒಂದು ದೊಡ್ಡ ಸೈಜಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಒಂದು 6 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ಸೊ ಇದು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕಿ ಆನಂತರ ಇದಕ್ಕೆ ನಾನು ಆಲೂಗಡ್ಡೆ ಕೂಡ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಸೊ ಇದನ್ನು ಕಟ್ ಮಾಡಿ ಈ ಥರ ಮಧ್ಯ ಹುಳ ಇರುತ್ತೆ ಅದೆಲ್ಲ ನೋಡಿಕೊಂಡು ನೀವು ಆ ಉಪ್ಪು ನೀರು ಹಾಕಿರ್ತೀವಲ್ಲ ಅದಕ್ಕೆ ನೆನೆಸಿಟ್ಕೊಳ್ಳಿ. ಯಾಕಂದರೆ ಅದು ಕಹಿ ಅಂಶ ಇರುತ್ತಲ್ಲ, ಸೊ ಹೋಗುತ್ತೆ ಅಂತ. ಸೊ ಇದನ್ನು ನೈಟ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಆಲೂಗಡ್ಡೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಕಟ್ ಮಾಡ್ಕೊಳ್ಳಿ. ತುಂಬ ಸೈಜ್ ದೊಡ್ಡದೇ ಇರಲಿ, ಬೆಂದ ತಕ್ಷಣ ಇದಾಗಿಬಿಡತ್ತೆ ನೋಡಿ. ಈ ರೀತಿ ನೆನೆಸಿಟ್ಕೊಳ್ಳಿ. ಅಷ್ಟರಲ್ಲಿ ಮಸಾಲೆಗೆ ಏನೇನು ಬೇಕಂತ ನೋಡ್ಕೊಂಬರೋಣ. ಸೊ ಮಸಾಲೆಗೆ ನಾನು 2 ರೀತಿಯಲ್ಲಿ ಮಾಡ್ತಿದ್ದೀನಲ್ವ. ಸೊ ಒಂದೇ ಮಸಾಲೆ ಮತ್ತು ಒಂದು ಫ್ರೈಗೆ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ತೊಗೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ ಒಗ್ಗರಣೆಗೆ. ಸೊ ಇದಾದಮೇಲೆ ಇದಕ್ಕೆ ನಾನು ಚಕ್ಕೆ, ಲವಂಗ, ಸೋಂಪು ಇಷ್ಟು ತೊಗೊಂಡಿದ್ದೀನಿ. ಫ್ರೈ ಮಾಡಿಟ್ಕೊಂಡು ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಸುಮಾರು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸೊ ಇದಕ್ಕೆ ಜೀರಿಗೆ ಹಾಕ್ಕೊಂಡು ನಾವು ಚಕ್ಕೆ, ಲವಂಗ, ಸೋಂಪು ಇಟ್ಕೊಂಡಿರ್ತೀವಲ್ಲ, ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಅರೋಮ ಬರೋವರೆಗೂ. ಇದು ಮೇನ್ ಮಸಾಲೆ. ಇದೆಲ್ಲ ಇದ್ದರೆ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ. ಸೊ ಇದಾದಮೇಲೆ ಬೆಳ್ಳುಳ್ಳಿ ಇರುತ್ತಲ್ವ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ಳಿ. ನಾನು ಜಾಸ್ತಿನೇ ಯೂಸ್ ಮಾಡ್ತಿದ್ದೀನಿ. ಒಂದು ಒಗ್ಗರಣೆಗೂ ತೊಗೊತಿದ್ದೀನಿ, ಈ ಕಡೆ ಮಸಾಲೆ ಕೂಡ ಬಳಸ್ತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಬಟ್ ಟೇಸ್ಟಿಯಾಗಿರುತ್ತೆ ಅಲ್ವಾ, ಸೊ ಆ ರೀತಿ ಹಾಕ್ಕೊಳ್ಳಿ. ಸೊ ಇದಕ್ಕೆ ಈರುಳ್ಳಿ, ಟೊಮೆಟೊ ಏನೇನಿರುತ್ತಲ್ಲ ರೈಸ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಫ್ರೈ ಮಾಡಿರ್ತೀವಿ. ಸೊ ಇದು ಫ್ರೈ ಮಾಡಾದಮೇಲೆ ಸೊ ಇದಕ್ಕೆ ನಾನು ಒಂದು ಕ್ಲಿಪ್ಪು ಮಿಸ್ ಮಾಡಿದೆ. ಇದಕ್ಕೆ ಒಂದು ಕೋಕೋನಟ್ಟು, ಒಂದು ಅರ್ಧ ಕಪ್ಪು ಮತ್ತು ಕೊರಿಯಂಡರ್ ಆ್ಯಡ್ ಮಾಡಿ ಮಸಾಲೆ ತಯಾರು ಮಾಡ್ಕೋಬೇಕು. ಸೊ ಈ ರೀತಿ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಪೀಸ್, ನೀರೆಲ್ಲ ಇಟ್ಕೊಂಡಿರ್ತೀವಲ್ಲ, ಮಸಾಲೆ ಎಲ್ಲ ಒಂದೊಂದೇ ರೀತಿಯಾಗಿ ಹೀಗೆ ಮಧ್ಯೆ ಹಾಕಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ. ಸೊ ನೋಡಿ, ಈ ರೀತಿ ಪ್ಲೇಟಲ್ಲಿ ಎತ್ತಿಟ್ಕೊಂಡು ಇದಕ್ಕೆ ಆಲೂಗಡ್ಡೆನ ಆ ಮಸಾಲೆಗೆ ಮಿಕ್ಸ್ ಮಾಡಬೇಕು. ಸೊ ಇದು ನೆಕ್ಸ್ಟ್ ಒಗ್ಗರಣೆಗೆ ಇಟ್ಕೊಳ್ಳೋಣ. ನಾನು ಇದು ಕುಕ್ಕರಲ್ಲಿ ಬಳಸ್ತಿದ್ದೀನಿ. ಒಂದು ಕುಕ್ಕರ್ಗೆ 3 ಟೀ ಸ್ಪೂನಷ್ಟು ಎಣ್ಣೆ, ಜೀರಿಗೆ. ಎಣ್ಣೆ ಹಾಕೋದ್ರಿಂದ ಎಣ್ಣೆ ಬದನೆಕಾಯಿ ಅಂತೀವಲ್ಲ, ಸೊ ಜಾಸ್ತಿನೇ ಇರಲಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ. ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದಷ್ಟು ನಿಮಗೆ ಫ್ಲೇವರ್ ಬಿಡುತ್ತೆ. ಸೊ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಆನಿಯನ್, ಈರುಳ್ಳಿ ಹಾಕ್ಕೊಳ್ಳಿ. ನೀವೆಷ್ಟು ಫ್ರೈ ಮಾಡ್ತೀರಿ ನೋಡಿ, ಸೊ ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಚಿಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಹಾಕ್ಕೊಳ್ಳಿ. ಅದಾದಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಏನಕ್ಕೆ ಮೊದಲೇ ಹಾಕ್ಕೊತೀವಿ ಅಂದರೆ ಸ್ಮೂತಾಗಿ, ರುಚಿಯಾಗಿ ಮತ್ತು ಹುಳಿ ಬಿಟ್ಕೊಳತ್ತಲ್ವ. ಇದು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ನಾನು. ಚೆನ್ನಾಗಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಕೂಡ ಆ್ಯಡ್ ಮಾಡ್ತೀನಿ ನಾನು. ಸೊ ಇದು ಫ್ರೈಗೆ ಮಾಡೋದ್ರಿಂದ ಬೇರೆ ಟೇಸ್ಟ್ ಕೊಡುತ್ತೆ ನಿಮಗೆ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮಸಾಲೆ ಕೂಡ ಹಾಕ್ಕೋಬೋದು, ನೀವು ಅದರಲ್ಲೇ ಹಾಕಿರ್ತೀರಲ್ಲ. ಸೊ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಸೊ ಎಲ್ಲ ಆದಮೇಲೆ ನಾವು ಈ ಮಸಾಲೆ ಹಾಕಿಟ್ಕೊಂಡಿರ್ತೀವಲ್ಲ, ಇದನ್ನು ಹಾಕ್ಕೊಳ್ಳಿ ಒಂದೊಂದೇ ರೀತಿ. ಇದು ಫಸ್ಟು ಫ್ರೈ ಆಗಬೇಕು. ಇದು ಫ್ರೈ ಆದರೆ ನಿಮಗೆ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ. ಎಣ್ಣೆಗಾಯಿ ಅಂದರೆ ಈ ಥರ ಮಾಡ್ತಾರೆ.
ಮಸಾಲೆ ಹಿಡ್ದಿರೇನು ಕೂಡ ಹಂಗೆ ಫ್ರೈ ಮಾಡಿ ಹಾಕೋಬೋದು ನೀವು, ಆಪ್ಷನಲ್. ಈ ಥರ ಮಾಡಿ ನಿಮಗೆ ಬೇರೆ ಟೇಸ್ಟ್ ಕೊಡುತ್ತೆ ಮತ್ತು ಮಸಾಲೆ ಎಲ್ಲ ಒಳಗೆ ಹಿಡಿಯುತ್ತೆ ಅಂತ ಈ ರೀತಿ ಮಾಡೋದು. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಹೊಸ್ದಾಗಿ ನೋಡ್ತಿರೋ ಪ್ರೋತ್ಸಾಹಿಸಿ. ಇದೆಲ್ಲ ಫ್ರೈ ಮಾಡಿ ಇಟ್ಕೊಳ್ಳಿ. ಸೊ ಈ ಫ್ರೈ ಮಾಡೋದ್ರಿಂದ ನೀವು ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ. ಸೊ ಆಮೇಲೆ ಮಸಾಲೆ ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಎಲ್ಲ ಹಾಕಿಟ್ಕೊಂಡಿರ್ತೀವಲ್ಲ, ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ, ನೀವು ಕೂಡ ಈ ರೀತಿ ಮಸಾಲೆ ಹಾಕಿ ಎಣ್ಣೆ ಬದನೆಕಾಯಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಪೂರಿಗೆ, ದೋಸೆಗೆ, ಚಪಾತಿಗೆ, ಇಡ್ಲಿಗೆ, ಪ್ರತಿಯೊಂದಕ್ಕೂ. ಈ ಕನ್ಸಿಸ್ಟೆನ್ಸಿ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಗರಂ ಮಸಾಲ, ಲಾಸ್ಟಿಗೆ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೀವು ಕೊರಿಯಂಡರ್ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನೋಡಿ ಒಂದು ಕುದಿ ಬಂದಾದಮೇಲೆ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಬರೋಷ್ಟು ನೀವು ತಗೊಳ್ಳಿ. ಈಗ ಆರಿದ್ಮೇಲೆ ನೋಡೋಣ. ಆರಿದ್ಮೇಲೆ ಎಷ್ಟು ಎಣ್ಣೆ ಬದನೆಕಾಯಿ ಆ ಥರನೇ ಇದೆಯಲ್ಲ, ಫುಲ್ ಎಣ್ಣೆ ಬಿಟ್ಕೊಂಡಿದೆ. ಸೊ ಇದು ಆಗಿದೆ ಅಂತ. ನೀವು 2 ವಿಷಲ್ ಹಾಕ್ತಾರೆ ಅದು ಎಣ್ಣೆ ಬದನೆಕಾಯೇ ಕಾಣೋದಿಲ್ಲ. ಸೊ ಎಲ್ಲ ಫ್ರೈ ಆಗಿಬಿಟ್ಟಿರುತ್ತೆ. 1 ವಿಷಲ್ ಸಾಕು. ಸೊ ಈ ರೀತಿ ಮಾಡಿ ನೋಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇದೇ ರೀತಿ ಕುಕ್ಕಿಂಗ್ ವ್ಲಾಗ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.